ಆ, ಎಲ್ರಿಗೂ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಈ ಒಂದು ಶುಭ ಗಳಿಗೆಯಲ್ಲಿ ತಮಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅನ್ನ ನಾವಿವತ್ತು ನೀಡಲಿಕ್ಕೆ ನಾವು ಅಡ್ಮಿನ್ಗಳಾದಂತಹ ನಿರಂಜನ್ ಮತ್ತೆ ಆಂಜನೇಯ, ಪವನ್, ನಾವು ಮೂವರಿದ್ದೀವಿ. ಏನ್ ಅನೌನ್ಸ್ಮೆಂಟ್ ಅಪ್ಪ ಅಂತಂದ್ರೆ, ನಮ್ಮ ಗುಂಪಿನ ಆ 3ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ನಾವು ಕೆಲವು ಸ್ಪೋರ್ಟ್ಸ್ ಗಳನ್ನ, ಆನ್ಲೈನ್ ಗೇಮ್ಗಳನ್ನ ನಾವು ಇಟ್ಟಿರುವಂತದ್ದು. ಅದ್ರ ಬಗ್ಗೆ ಇವತ್ತು ತಮಗೆಲ್ರಿಗೂ ತಿಳಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ನಾವು ಸ್ವಾಗತ ಮಾಡಿಕೊಳ್ತಾ ಇದೀವಿ. ತಮಗೆಲ್ರಿಗೂ ನಮ್ಮೆಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆಲ್ರಿಗೂ ಗುಡ್ ಫ್ರೈಡೆಯ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ ನಮ್ಮ ಕಡೆಯಿಂದ. ಎಸ್ಪೆಷಲಿ ಯೇಸು ಕ್ರಿಸ್ತರು ಇವರ ಒಂದು ಹಬ್ಬವನ್ನ ಎಲ್ಲ ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಆಚರಿಸ್ತಾ ಇದ್ದೀರಿ. ದೇವರು ನಿಮ್ಮನ್ನ ಆಶೀರ್ವದಿಸಿ ಕಾಪಾಡಲಿ ಅಂತೇಳಿ ಆಶಿಸ್ತಾ, ಮೊದಲಿಗೆ ನಾವು ನಮ್ಮ ಅಡ್ಮಿನ್ ಆದಂತಹ ಪವನ್ ಇವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಪವನ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಂಜನೇಯ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಆಂಜನೇಯ ಅವರೇ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಇವತ್ತಿನ ಈ ನಮಸ್ಕಾರ ನಿರಂಜನ್. ಓಕೆ, ಎಲ್ರಿಗೂ ಸ್ಪೆಷಲ್ ಕಾರ್ಯಕ್ರಮಕ್ಕೆ, ಅನೌನ್ಸ್ಮೆಂಟ್ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅನ್ಕೋತಾ, ನಾವು ಈ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಂಡಂತಹ ಕೆಲವು ಆನ್ಲೈನ್ ಗೇಮ್ಗಳ ಬಗ್ಗೆ ತಿಳಿಸ್ತೀನಿ. ನಂತರ ಆ ಗೇಮ್ಗಳ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಹಾಗೆ ಅದಕ್ಕಿರುವಂತಹ ಅದು ಆಡೋಕೆ ಏನು ರಿಜಿಸ್ಟ್ರೇಷನ್ ಹೇಗೆ ಯಾವ ರೀತಿ ಅಂತೇಳಿ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀವಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಯಿನ್ ಆಗೋರಿದ್ರೆ ನಾವು ಹೇಗೆ ಎತ್ತ ಅಂತ ಹೇಳ್ತೀವಿ. ಓಕೆ, ಇವತ್ತು ನಾವು ಈ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಸುಮಾರು 3 ಗೇಮ್ಗಳನ್ನ ನಾವು ಮಾಡ್ತಾ ಇದೀವಿ. 3 ಗೇಮ್ಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಹ್ಯಾಂಡ್ ಕ್ರಿಕೆಟ್ ಟೀಮ್ ಬ್ಯಾಟಲ್ಸ್ ಅಂತೇಳಿ, ಇದನ್ನ ನಾವು ಹೊಸದಾಗಿ ಈ ವರ್ಷ 1ನೇ ವರ್ಷ. ನಿರಂಜನ್ ಏನಕ್ಕೋಸ್ಕರ ಎಷ್ಟು ಬೇಗ ಮಾಡ್ತಿದೀವಿ ಅಂತ ತಿಳಿಸ್ಬಿಡು. ಹ್ಯಾಂಡ್ ಕ್ರಿಕೆಟ್ ಟೀಮ್ ಬ್ಯಾಟಲ್ಸ್ ಅಂತೇಳಿ ಇದನ್ನ ನಾವು ಈ ವರ್ಷ 1ನೇ ಬಾರಿಗೆ ಇದನ್ನ ಪ್ರಾರಂಭಿಸ್ತಾ ಇದೀವಿ. ಎಷ್ಟು ದಿನ ಹ್ಯಾಂಡ್ ಕ್ರಿಕೆಟ್ ಆನ್ಲೈನ್ ಚಾಲೆಂಜ್ ನಲ್ಲಿ ನಾವು ಆಡ್ತಾ ಇದೀವಿ. ಹೋದ ವರ್ಷ ಆಡಿಸಿದೀವಿ ನಾವು, ಓಕೆನಾ. ಹೋದ ವರ್ಷ ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದೀವಿ ಒಂದು ಟೀಮ್ಗೆ. ಈ ವರ್ಷನೂ ಕೂಡ ನಾವು ಅದೇ ರೀತಿಯಂತೆ ಈ ವರ್ಷ ಹ್ಯಾಂಡ್ ಕ್ರಿಕೆಟ್ ಆನ್ಲೈನ್ ಚಾಲೆಂಜ್ ಅದು ವರ್ಕ್ ಆಗದೆ ಇರುವ ಕಾರಣದಿಂದ ನಾವು ಹ್ಯಾಂಡ್ ಕ್ರಿಕೆಟ್ ಟೀಮ್ ಬ್ಯಾಟಲ್ಸ್ ಅಲ್ಲಿ ಕ್ರಿಕೆಟ್ ಅನ್ನ ಮಾಡ್ತಾ ಇದೀವಿ, ಓಕೆನಾ. ಹ್ಯಾಂಡ್ ಕ್ರಿಕೆಟ್ ನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಮುಂದಕ್ಕೆ ಕೊಡ್ತಾ ಹೋಗ್ತೀವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಲಾಸ್ಟ್ ಇನ್ನು 2 ಗೇಮ್ಗಳಿದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಿಜ್ ಕಾಂಪಿಟೇಷನ್. ಈ ಕ್ವಿಜ್ ಕಾಂಪಿಟೇಷನ್ ಕೂಡ ನಾವು ಅಳವಡಿಸ್ತಾ ಇದೀವಿ. ಅಂದ್ರೆ ಈ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಇದನ್ನ ಸೇರಿಸ್ಕೊಂತಾ ಇದೀವಿ. 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇದನ್ನು ಕೂಡ ಈ ವರ್ಷ ನಾವು ನಡೆಸಲಿಕ್ಕೆ ಎಲ್ಲ ಒಂದು ಯೋಚನೆಯನ್ನು ಮಾಡಿ ನಡೆಸ್ತಾ ಇದೀವಿ. ಇದಕ್ಕೂ ಕೂಡ ತಾವು ಭಾಗವಹಿಸಬಹುದು. ಇನ್ನೊಂದು ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಇದೆ. ಇದನ್ನು ಕೂಡ ನಾವು ಈ ವರ್ಷದ ಒಂದು 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇದನ್ನು ಕೂಡ ನಾವು ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಮಾಡ್ತಾ ಇದೀವಿ. ಹಾಗಾದ್ರೆ ಒಂದೊಂದೇ ಗೇಮ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಹ್ಯಾಂಡ್ ಕ್ರಿಕೆಟ್, ಈ ಗೇಮ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಹ್ಯಾಂಡ್ ಕ್ರಿಕೆಟ್, ಇದನ್ನ ನಾಯಕತ್ವವನ್ನು ವಹಿಸ್ಕೊಂಡವರು ಆಂಜನೇಯವರು ವಹಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ನೀವು ಇನ್ಫಾರ್ಮೇಶನ್ ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನಮ್ಮನ್ನ ತಾವು ಕೇಳ್ಬೋದು. ಹಾಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ, ಓಕೆನಾ. ಈಗ ಯಾರು ಆಯೋಜಕರು ಇದಾರೋ, ಈಗ ಉದಾಹರಣೆಗೆ ಹ್ಯಾಂಡ್ ಕ್ರಿಕೆಟ್ ಬಂದ್ಬಿಟ್ಟು ಆಂಜನೇಯವರು ಇದ್ದಾರೆ, ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ. ಅವ್ರನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಮೆಂಟ್ ಮೂಲಕ ನೀವು ಕೇಳ್ಬೋದು, ಓಕೆನಾ. ಹಾಗಾದ್ರೆ ಈಗ ಆಂಜನೇಯವ್ರನ್ನ ನಾವು ಯಾವ ರೀತಿ ಏನು ಎತ್ತ ಅಂತೇಳಿ ಕ್ರಿಕೆಟ್ ಬಗ್ಗೆ ಕೇಳೋಣ. ಆಂಜನೇಯವರೇ, ಹ್ಯಾಂಡ್ ಕ್ರಿಕೆಟ್ ಬಗ್ಗೆ ತಾವು ಮಾಹಿತಿಯನ್ನ ಕೊಡಿ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಈಗ ಹ್ಯಾಂಡ್ ಕ್ರಿಕೆಟ್ ಬಗ್ಗೆ ಮಾಹಿತಿ ಹೇಳೋದಾದ್ರೆ, ಹ್ಯಾಂಡ್ ಕ್ರಿಕೆಟ್ ಗೇಮ್ ಅಲ್ಲಿ ಟೋಟಲ್ 6 ಟೀಮ್ ಇರಬೇಕು. 7 ಜನ, ಈ 7 ಜನ ಇರಬೇಕು ಒಂದು ಟೀಮಲ್ಲಿ. 6 ಟೀಮಲ್ಲಿ 7 ಜನ ಇರಬೇಕು. ಒಂದು ಟೀಮು 5 ಜನ ಗೇಮ್ ಆಡಬೇಕು. ಒಂದು ಟೀಮ್ಗೆ 350 ರೂಪಾಯಿ ಮೇ ಬಿ ಇರುತ್ತೆ. 350 ರೂಪಾಯಿ ಇರುತ್ತೆ ಒಂದು ಟೀಮ್ಗೆ. ಹಾಗೆ 5 ಓವರು 10 ವಿಕೆಟು ಇರುತ್ತೆ. ಓಕೆ ಆಂಜನೇಯ, ಹಲೋ. ಒಂದು ಟೀಮ್ಗೆ 7 ಜನನಾ? ಒಂದು ಟೀಮ್ಗೆ 7 ಜನ. ಒಂದು ಟೀಮ್ಗೆ 7 ಜನ.
ಪ್ರೈಸು ಫಸ್ಟ್ ಪ್ರೈಸ್ಗಳನ್ನು ಅದಲ್ಲ ಪ್ರೈಸ್ ಅಲ್ಲ. ಸೊ ಒಬ್ಬರಿಗೆ ಅಂದರೆ ಒಂದು ಟೀಮ್ಗೆ ಎಷ್ಟು ಅಮೌಂಟ್ ಹಾಕಬೇಕು ಅಂತ ಅವರು. ಅದೇ 350 ಅಂತ ಹೇಳಿದ್ವಲ್ಲ ಅವಾಗೆ. 350 ಓಕೆ. ಅಂದರೆ ಒಬ್ಬರಿಗೆ 50, 5 ಜನ ಆಡಬೇಕು, ಇನ್ನು ಇಬ್ಬರು ಎಕ್ಸ್ಟ್ರಾ ಪ್ಲೇಯರು. ಹಾಂ ಓಕೆ ಓಕೆ. ಟೀಮ್ಗಳ ನೇಮ್ ಯಾವ ಥರ? ಟೀಮ್ಗಳ ನೇಮ್ ಅಲ್ಲೇ ಬರುತ್ತೆ, ಅವರೇ ಕ್ರಿಯೇಟ್ ಮಾಡ್ಬೋದು ಅಥವಾ ಅಂದರೆ ಈಗ ಉದಾಹರಣೆಗೆ ಕೆಲವರು ಕ್ಯಾಪಿಟಲ್ ಸಿಟಿಗಳನ್ನ ಇಟ್ಕೋಬೋದಾ ಅಂತ ನಾವು ಕೇಳೋದು. ಹಾಂ, ಸಿಟಿಗಳನ್ನ ಇಟ್ಕೋಬೋದು ಅಥವಾ ಸ್ಟೇಟ್ಗಳನ್ನ ಕೂಡ ಇಟ್ಕೋಬೋದು. ಹಾಂ ಓಕೆ ಓಕೆ. ಈಗ ನಾವು ಒಂದು ಇನ್ಫಾರ್ಮೇಶನ್ ಪ್ರಕಾರ ಅಂದ್ರೆ ಒಂದು ಮಾಹಿತಿ ಹೇಳೋದಾದ್ರೆ ಸ್ಟೇಟ್ಗಳ ಹೆಸರು ಬೇಡ, ಓಕೆನಾ. ಹಾಗಾಗಿ ಕ್ಯಾಪಿಟಲ್ ಸಿಟಿ ಹೆಸರುಗಳನ್ನೇ ನಾವು ಇಟ್ಕೊಂಡು ಗೇಮ್ ನಲ್ಲಿ ಭಾಗವಹಿಸೋಣ. ಓಕೆ, ಯಾವುದೇ ಟೀಮ್ ಆಗಿರ್ಲಿ ಆ ರಾಜ್ಯದ ಕ್ಯಾಪಿಟಲ್ ಸಿಟಿ, ಉದಾಹರಣೆಗೆ ಈಗ ನಮ್ಮ ಕರ್ನಾಟಕ ಬಂದ್ಬಿಟ್ಟು ಬೆಂಗಳೂರು, ಓಕೆನಾ. ಈ ರೀತಿಯಾಗಿ ಇಟ್ಕೊಂಡು ತಮ್ಮ ಒಂದು ಟೀಮ್ ನ ಮಾಡ್ಕೊಂಡು ಬರ್ಬೇಕು, ಓಕೆನಾ. ಇದೊಂದು ಇನ್ಫಾರ್ಮೇಶನ್. ಸಿಟಿ ಕ್ಯಾಪಿಟಲ್ ಸಿಟಿ ಆಗಿರ್ಬೇಕು. ಹಾಗೆ ರಾಜ್ಯದ ಹೆಸರು ಬೇಡ, ಯಾಕಂತಂದ್ರೆ ಸ್ವಲ್ಪ ಕೆಲವೊಬ್ರು ಬೇಡ ಅನ್ನುವಂತ ಒಂದು ಫೀಡ್ಬ್ಯಾಕ್ ಅನ್ನ ನೀಡಿದ್ದಾರೆ. ಹಾಗಾಗಿ ಫೀಡ್ಬ್ಯಾಕ್ ನಾವು ತಿಳ್ಕೊಂಡು ಕ್ಯಾಪಿಟಲ್ ಸಿಟಿ ಒಂದೇ ಇದಕ್ಕೆ ಟೀಮ್ ಹೆಸರನ್ನ ಇಟ್ಕೊಳ್ಳಿಕ್ಕೆ ನಾವು ಅವಕಾಶವನ್ನ ನೀಡ್ತಾ ಇದೀವಿ, ಓಕೆನಾ. ಓಕೆ, ಮುಂದುವರಿಸಿ ಆಂಜನೇಯ ಅವರೇ. ಹಾಗೆ ಇದರ ಪ್ರೈಸ್ಗಳನ್ನು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 500 ಇರುತ್ತೆ, ಸೆಕೆಂಡ್ ಪ್ರೈಸ್ 250. ಅಲ್ಲ ಪ್ರೈಸ್ಗಳನ್ನ ಆಂಜನೇಯ, ಪ್ರೈಸ್ ಬಗ್ಗೆ ಹೇಳ್ಬೇಡ, ಪ್ರೈಸ್ ಬಗ್ಗೆ ಬಿಡು. ಅದು ಪ್ರೈಸ್ ಜಾಸ್ತಿ ಅಮೌಂಟ್. ಪ್ರೈಸ್ ಇವಾಗಿಲ್ಲ, ಪ್ರೈಸ್ದು ನಾವು ಅನೌನ್ಸ್ ಮಾಡೋಣ. ಸೊ ಕೊನೆಗೆ ಇವಾಗ ರಿಜಿಸ್ಟ್ರೇಷನ್ನು ಯಾವಾಗ ಎಲ್ಲ ಹೇಳಿ. ಪ್ರೈಸು ಜಾಸ್ತಿ ಬರುತ್ತೆ, ಅದು ಬೇರೆದಕ್ಕೆ ನಾವು ಅನೌನ್ಸ್ ಮಾಡಿರೋದು. ಸೊ ಅದು ನಾವು ಮಾತಾಡೋಣ ನೆಕ್ಸ್ಟು. ಓಕೆ, ನಾನು ಬಹುಮಾನದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ, ಯಾಕಂದ್ರೆ ಈಗ ಆಂಜನೇಯ ಅವರು ಅದನ್ನ ಎತ್ತಿರೋ ಕಾರಣದಿಂದ ಅದನ್ನ ಕನ್ಫರ್ಮೇಶನ್ ಕೊಡ್ತೀನಿ ಫಸ್ಟಿಗೆ. ಬಹುಮಾನದ ಬಗ್ಗೆ ಹೇಳೋದಾದ್ರೆ ನಾವು ನಮ್ಮ ಗುಂಪಿನ 3ನೇ ವರ್ಷದ ವಾರ್ಷಿಕೋತ್ಸವ ಬಂದ್ಬಿಟ್ಟು ಆಗಸ್ಟ್ 21ಕ್ಕೆ ಇದೆ, 21ಗೆ ಇದೆ. ನಾವು ಆಗ ನಿಮಗೆ ಬಹುಮಾನವನ್ನ ವಿತರಣೆ ಮಾಡ್ತೀವಿ. ಬಹುಮಾನ ಯಾವ ರೀತಿ ಇರುತ್ತೆ ಅಂದ್ರೆ ನಗದು ಬಹುಮಾನ ಇರುತ್ತೆ. ಬಟ್ ನಮ್ಮ ಟೀಮ್ಗಳಿಗೆ ನಾವು ಯಾವ ಟೀಮ್ ಗೆದ್ದಿರುತ್ತೋ ಆ ಟೀಮ್ಗೆ ಫಸ್ಟ್ ಹಾಗೆ ಸೆಕೆಂಡ್, ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನ ನಾವು ನೀಡ್ತೀವಿ, ಓಕೆನಾ. ಪ್ರಥಮ ಬಂದ್ರೆ ಪ್ರಥಮ, ದ್ವಿತೀಯ ಬಂದ್ರೆ ದ್ವಿತೀಯ ಬಹುಮಾನಗಳನ್ನ 2 ಟೀಮ್ಗಳಿಗೆ ನೀಡ್ತೀವಿ. ಅದು ಎಷ್ಟು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಬಹುಮಾನದ ಮಿನಿಮಮ್ 12 ಟೀಮ್ ಇರ್ಬೇಕು. ಮಿನಿಮಮ್ 12 ಟೀಮು, ಸಾರಿ ಮಿನಿಮಮ್ 6, ಮ್ಯಾಕ್ಸಿಮಮ್ 12 ಟೀಮ್ ಆದ್ರೆ ನಾವು ಮಾಡ್ತೀವಿ ಖಂಡಿತ. ಹೌದು, ಖಂಡಿತ 6 ಟೀಮ್ಗಳು ಕಂಪಲ್ಸರಿ ಇರಬೇಕು. 6 ಟೀಮ್ಗಳು ಇದ್ರೆ ಮಾತ್ರ ನಾವು ಗೇಮ್ನ ನಡೆಸ್ತೀವಿ, ಇಲ್ಲಾಂತಂದ್ರೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಏನಾದ್ರು ಮಾಡಿದ್ರೆ ನೀವು ಏನು ಅಮೌಂಟ್ ಹಾಕಿರ್ತೀರೋ ಅದನ್ನ ಖಂಡಿತ ರಿಫಂಡ್ ಮಾಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ತಮಗೆ ಮೋಸ ಆಗಲ್ಲ, ನಾನು ಭರವಸೆ ಕೊಡ್ತೀನಿ ಇದನ್ನ. ಹಾಗೆ 12 ಟೀಮ್ಗಳು ಮಾತ್ರ ಲಿಮಿಟ್ ಇರುತ್ತೆ. 12 ಟೀಮ್ಗಳ ಮೇಲೆ ಆದ್ಮೇಲೆ ಬೇರೆ ಯಾವುದೇ ಟೀಮ್ ಬಂದ್ರು ಕೂಡ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಬೇಗ ತಾವು ರಿಜಿಸ್ಟ್ರೇಷನ್ ಕನ್ಫರ್ಮ್ ಮಾಡ್ಕೊಳ್ಳಿ, ಓಕೆನಾ. 1ನೇ ತಾರೀಕು ಲಾಸ್ಟ್ ಇರುತ್ತೆ. ಸೊ 1ನೇ ತಾರೀಕು ಲಾಸ್ಟ್ ಆದ್ರೆ ಮತ್ತೆ 5ರಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವತ್ತು 18ನೇ ತಾರೀಕಿಂದ ಅಂದ್ರೆ ಏಪ್ರಿಲ್ 18ರಿಂದ ಮೇ 1ನೇ ತಾರೀಕುವರೆಗೆ 2025 ಮೇ 1ನೇ ತಾರೀಕುವರೆಗೆ ತಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಮಯಾವಕಾಶ ಇರುತ್ತೆ, ಓಕೆನಾ. ಅಲ್ಲಿವರೆಗೆ ಸಮಯಾವಕಾಶ ಇರುತ್ತೆ. ನಂತರ ಬಂದ್ರೆ ಅದನ್ನ ನಾವು ಪರಿಗಣಿಸಲ್ಲ. ಹಾಗಾಗಿ ಮೇ 1ನೇ ತಾರೀಕು ಒಳಗಡೆ ತಾವೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಂತರ ಮೇ 5ರಿಂದ ಗೇಮ್ಗಳು ಪ್ರಾರಂಭ ಆಗ್ತವೆ. ಯಾಕೆ ಇಷ್ಟು ಜಲ್ದಿ ಪ್ರಾರಂಭಿಸ್ತಾ ಇದೀವಿ ಅಂತಂದ್ರೆ ಎಲ್ಲ ಎಕ್ಸಾಮ್ಸ್ ಇರೋದ್ರಿಂದ, ಡಿಗ್ರಿ ಆಗಿದ್ದೀವಿ. ಹಾಗಾಗಿ ಈಗ 3 ಜನ ಅಡ್ಮಿನ್ಸ್ ಏನಿದೆವೋ ಎಲ್ಲರೂ ಡಿಗ್ರಿ ಇರೋ ಕಾರಣದಿಂದ ಎಲ್ರಿಗೂ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳ ಸ್ವಲ್ಪ ಬಿಸಿ ಇರುತ್ತೆ, ಯಾಕಂದ್ರೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇರ್ತವೆ. ಹಾಗಾಗಿ ಯಾರಿಗೂ ಆಗಲ್ಲ. ಹಾಗಾಗಿ ಗೇಮ್ಗಳನ್ನ ಜಲ್ದಿ ಬೇಗ ನಾವು ನಡೆಸ್ತಾ ಇದೀವಿ. ಎಲ್ಲರೂ ಇದಕ್ಕೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಅಡ್ಮಿನ್ ತಂಡ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದೀವಿ. ಯಾರು ಅನ್ಯತಾ ಭಾವಿಸ್ಬೇಡಿ. ಸೊ ನಾವು ಹೊಸರ್ತಿ ಸ್ವಾತಂತ್ರ್ಯ ದಿನಾಚರಣೆ ಅನ್ಸುತ್ತಲ್ಲ ನಿರಂಜನ್? ಹೌದೌದು, ಜಾನ್ವರಿಲಿ ನಾವು ನಾವು ಹೇಳ್ದಂತೆ ನಡೆಸಿದೀವಿ. ಗೇಮ್ ನಡೆಸಿ ಅವರಿಗೆ ಬಹುಮಾನ ವಿತರಣೆ ಮಾಡಿರೋದೆಲ್ಲ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಸಿಗುತ್ತೆ, ನೀವು ಅಲ್ಲಿ ಕೂಡ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೋದು ಅಷ್ಟು ಡೌಟ್ ಇದ್ರೆ. ಹೌದು, ನಾವು ಇನ್ನೊಂದು ಕನ್ಫರ್ಮ್, ಪ್ರತಿ ಒಂದು ಆಟ ನಾವೇನ್ ಮಾಡ್ತೀವೋ ಇದೆಲ್ಲ ಇದು ಕಂಪಲ್ಸರಿ ಎಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ನೀವು ಏನ್ ಬಹುಮಾನ ಕೊಡ್ತೀವಿ ಅದೆಲ್ಲವೂ ಯೂಟ್ಯೂಬ್ ನಲ್ಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಖಂಡಿತ. ಹೋದ ವರ್ಷನೂ ಕೂಡ ನಾವು ಅದನ್ನೇ ಅಪ್ಲೋಡ್ ಮಾಡಿದೀವಿ. ವಿಡಿಯೋ ನೀವು ನೋಡ್ಬೋದು, ನಮ್ಮ ಚಾನಲ್ ನಲ್ಲಿ ಇರುತ್ತೆ, ನೋಡ್ಬೋದು ನೀವು ಅದನ್ನ. ಇದನ್ನು ಕೂಡ ನಾವು ಈ ವಿಡಿಯೋನ ಕೂಡ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ
ಅಪ್ಲೋಡ್ ಮಾಡ್ತೀವಿ, ಖಂಡಿತ ಅಪ್ಲೋಡ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಿ, ಯೂಟ್ಯೂಬ್ನಲ್ಲಿ ಕೂಡ ನೋಡಿದ್ದೀರಿ, ನೋಡ್ತಾ ಇರ್ತೀರಿ. ಹಾಗೆ ಮುಂದಿನ ಏನು ಬಹುಮಾನಗಳನ್ನು ಕೊಡ್ತೀವಲ್ಲ ಅದನ್ನು ಕೂಡ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ, ಓಕೆನಾ. ಹಾಗಾಗಿ ತಾವು ಯಾವುದೇ ಒಂದು ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಪ್ರತಿ ಹ್ಯಾಂಡ್ ಕ್ರಿಕೆಟ್ ತಂಡಕ್ಕೆ ಅಂದ್ರೆ ಒಂದು ತಂಡಕ್ಕೆ 350 ರೂಪಾಯಿ, ಪ್ರತಿಯೊಬ್ಬರಿಗೆ 50 ರೂಪಾಯಿ ಬೀಳುತ್ತೆ. ಫೀಸನ್ನ ಯಾಕೆ ಇಸ್ಕೊಂತಾ ಇದೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಯಾರು ಟೀಮ್ ರಿಜಿಸ್ಟ್ರೇಷನ್ ಮಾಡ್ಸಿರ್ತಾರೋ ಅವ್ರು ಕಂಪಲ್ಸರಿ ಬರ್ತಾರೆ ಎಂಬ ಒಂದು ಕನ್ಫರ್ಮೇಶನ್ಗೋಸ್ಕರ ನಾವು ಆ ಒಂದು ಅಮೌಂಟ್ ಅನ್ನ ಇಟ್ಟಿದೀವಿ. ಓಕೆ, ಇನ್ನು ಏನಾದ್ರು ಹ್ಯಾಂಡ್ ಕ್ರಿಕೆಟ್ ಬಗ್ಗೆ ಹೇಳೋದಿದ್ರೆ ಪವನ್ ಮತ್ತೆ ಆಂಜನೇಯ ಹೇಳಿ ದಯವಿಟ್ಟು. ಮತ್ತೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ, ಆಂಜನೇಯ ಅವರು ನಂಬರ್ ಕೊಡ್ತಾರೆ ನಿಮಗೆ. ಅವ್ರಿಗೆ ನೀವು ವಾಟ್ಸಪ್ ಮೆಸೇಜ್ ಆದರೂ ಮೆಸೇಜ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ರಿಜಿಸ್ಟ್ರೇಷನ್ಗೆ ಅವರು ಅಮೌಂಟನ್ನು ಪೇ ಮಾಡಿಸ್ಕೊತಾರೆ. ಅಂದರೆ ಒಟ್ಟಿಗೆ ಕ್ಯಾಪ್ಟನ್ನೇ ಮಾಡಬೇಕು. ಟೋಟಲ್ ಒಬ್ಬರು ಮಾತ್ರ, ಒಂದು ಟೀಮಲ್ಲಿ ಒಬ್ಬರು ಕ್ಯಾಪ್ಟನ್ ಯಾರು ಇರ್ತಾರೋ ಅವ್ರು ಮಾತ್ರ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ್ಮೇಲೆ ನಮ್ಮದು ಕಮ್ಯುನಿಟಿ ಇದೆ, ಹ್ಯಾಂಡ್ ಕ್ರಿಕೆಟ್ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಅಂತ, ಅದಕ್ಕೆ ಅವರು ಗ್ರೂಪ್ನ ಆ್ಯಡ್ ಮಾಡ್ತಾರೆ. ನೀವು ಗ್ರೂಪ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಓಕೆ, ಹ್ಯಾಂಡ್ ಕ್ರಿಕೆಟ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ನೀಡೋದಾದ್ರೆ, ನೀವು ಯಾವುದೇ ಒಂದು ನಾವು ಗೂಗಲ್ ಫಾರಂ ಆಗಲಿ ಅಥವಾ ಏನು ಈ ಥರ ಏನು ಕ್ರಿಯೇಟ್ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ನೀವು ವಾಟ್ಸಪ್ನಲ್ಲೇ ನಮ್ಮನ್ನು ಸಂಪರ್ಕ ಮಾಡ್ಬೋದು. ವಾಟ್ಸಪ್ ಮೂಲಕ ನೀವು ಏನೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ನಾವು ಹೇಳ್ತೀವಿ, ಅಥವಾ ಕಮೆಂಟ್ ಮೂಲಕನಾದರೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅಂದರೆ ಮೆಸೇಜ್ನ ಕಮೆಂಟ್ ಮೂಲಕ ಡೌಟ್ ಇದೆ ಕೇಳ್ಬೋದು. ಆದರೆ ನೀವು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ನೇರವಾಗಿ ಆಂಜನೇಯರು ಸಿಗ್ತಾರೆ. ಏನೇ ಇನ್ಫಾರ್ಮೇಶನ್ ಬೇಕಾಗಿದ್ರು ನೀವು ಕೇಳ್ಬೋದು, ಖಂಡಿತ ಅವ್ರು ಮತ್ತೆ ಅಮೌಂಟ್ ಪೇ ಮಾಡಿರೋ ಅಮೌಂಟ್ ಸ್ಕ್ರೀನ್ಶಾಟ್ ಕೂಡ ನಿಮ್ಮ ಹತ್ರನೂ ಇಟ್ಕೊಂಡಿರಿ, ನಮಗೂ ಒಂದು ಕಳಿಸಿರ್ಬೇಕಾಗುತ್ತೆ ವಾಟ್ಸಪ್ಗೆ. ಖಂಡಿತ. ಓಕೆ, ಈಗ ಆಂಜನೇಯ ಅವ್ರ ನಂಬರ್ ಕೊಡ್ತಾರೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮತ್ತೆ ಮಾಡಬೇಕು. ಅವ್ರು ಟೈಮ್ ಕೂಡ ಹೇಳ್ತಾರೆ ಎಷ್ಟೊತ್ತಿಂದ ಅಂತ. ಅವರು ಫ್ರೀ ಇದ್ದಾಗ ಅವರು ಟೈಮ್ಗೆ ಹೇಳ್ತಾರೆ. ಸೊ ನೀವು ಅದು ಕೇಳಿಕೊಂಡು ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನೀವು ಸಂಪರ್ಕ ಮಾಡ್ಬೋದು. ಓಕೆ ಆಂಜನೇಯರೇ, ತಿಳಿಸಿ. ನಾನು ಏನು ಫ್ರೀ ಇಲ್ಲ, ಯಾವಾಗ ಬೇಕಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ, ಹಂಗೇನಿಲ್ಲ. ಓಕೆ ಓಕೆ. ಆಮೇಲೆ ನಿಮ್ಮ ಆಂಜನೇಯ ಅವ್ರ ಇನ್ನೊಂದು, ಆಮೇಲೆ ನೀವು ಹೇಳುವಾಗ ಫೋನ್ಪೇನ ಗೂಗಲ್ ಪೇನ ಅವರಿಗೆ ಕರೆಕ್ಟಾಗಿ ಕೊಟ್ಬಿಡಿ. ಯಾಕಂದರೆ ಅವರು ಕೆಲವರು ಒಂದೊಂದು ಯೂಸ್ ಮಾಡ್ತಿರ್ತಾರೆ, ಹಾಗಾಗಿ ನೀವು ಅದನ್ನೆಲ್ಲ ಕನ್ಫರ್ಮೇಷನ್ ಕೊಟ್ಬಿಟ್ಟು ನಂಬರ್ ಕೊಟ್ಬಿಡಿ. ಅಲ್ಲ, ಯಾವುದಕ್ಕಾದ್ರೂ ಪೇ ಮಾಡ್ಬೋದು, ಎಲ್ಲ ಇದೆ ಸದ್ಯಕ್ಕೆ ಈಗ. ಗೂಗಲ್ ಪೇ, ಫೋನ್ ಪೇ ಎರಡೇ ಐತೆ ಆಂಜನೇಯರ ಹತ್ರ. ಓಕೆ ಆಂಜನೇಯರ್, ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ಬೇಕು ನೀವು. ವಾಟ್ಸಪ್ ಅಥವಾ ಕಾಲ್ ಮಾಡೋಕ್ಕಾಗಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ನಾವು ಯಾವುದೇ ಟೈಮಲ್ಲಿ ಫ್ರೀ ಇರ್ತೀವಿ, ನೀವು ಯಾವುದೇ ಟೈಮಲ್ಲಿ ಕೂಡ ನಮಗೆ ಕಾಲ್ ಮಾಡಿ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮ್ಮ ಒಂದು ಮೊಬೈಲ್ ಸಂಖ್ಯೆ ಗೂಗಲ್ ಪೇ, ಪೇಟಿಎಮ್, ಫೋನ್ಪೇ ಯಾವುದ್ರ ಮೂಲಕ ಆದರೂ ಪೇ ಮಾಡಿ, ಎಲ್ಲ ಇದೆ. 7892286977 7892286977. ಓಕೆ, ಈಗ ನೀವು ಫಸ್ಟ್ಗೆ ಅಮೌಂಟನ್ನು ಪೇ ಮಾಡೋದು ಬೇಡ. ಅದ್ರ ಬದಲಾಗಿ ನೀವು ಫಸ್ಟ್ಗೆ ನಿಮ್ಮ ಒಂದು ಟೀಮ್ ಹೆಸರನ್ನ, ಹಾಗೆ ನಿಮ್ಮ ಟೀಮ್ನ ಕ್ಯಾಪ್ಟನ್ ಹೆಸರನ್ನ, ಮತ್ತೆ ನಿಮ್ಮ ಟೀಮಲ್ಲಿರುವಂತಹ ಮೆಂಬರ್ಸ್ ಹೆಸರನ್ನ ನೀವು ಫಸ್ಟಿಗೆ ಆಂಜನೇಯ ಅವರಿಗೆ ವಾಟ್ಸಪ್ನಲ್ಲಿ ಕಳಿಸ್ಬೇಕು, ಓಕೆನಾ. ಕಳಿಸಿದ ಮೇಲೆ ಅವ್ರು ನಿಮಗೆ QR ಕೋಡನ್ನು ಕಳಿಸ್ತಾರೆ, ಓಕೆನಾ ಆಂಜನೇಯರೇ. ಅವ್ರು ಕಳಿಸಿದ QR ಕೋಡ್ ಸ್ಕ್ಯಾನರ್ನ ಕಳಿಸ್ಬೇಕು. QR ಕೋಡ್ ಕಳಿಸಿದ್ಮೇಲೆ ನೀವು ಅಮೌಂಟ್ನ ಪೇ ಮಾಡಿ ಅದನ್ನ ಆಂಜನೇಯರಿಗೆ ಸ್ಕ್ರೀನ್ಶಾಟ್ನ ನೀವು ಕಳಿಸ್ಬೇಕಾಗುತ್ತೆ, ಓಕೆನಾ. ಫಸ್ಟಿಗೆ ಬೇಡ. ಆಮೇಲೆ ನೀವು ಒಂದು ಇಟ್ಕೊಂಡಿರಿ ಕನ್ಫರ್ಮೇಷನ್ಗೆ. ಹೌದು, ನೀವು ಕೂಡ ಇಟ್ಕೊಂಡಿರ್ಬೇಕು ಸ್ಕ್ರೀನ್ಶಾಟ್ನ. ಮತ್ತೆ ಸ್ಕ್ರೀನ್ಶಾಟ್ ನೀವು ಇಟ್ಕೊಂಡಿರಿ. ಹಾಗೆ ನೀವು ಎಲ್ಲ ಟೀಮ್ ಹೆಸರನ್ನ ಎಲ್ಲ ಕಳಿಸಿದ್ಮೇಲೆ ನಿಮಗೆ ಆಂಜನೇಯವರು QR ಕೋಡ್ ಸ್ಕ್ಯಾನರ್ ಕಳಿಸ್ಕೊಡ್ತಾರೆ. ಅಮೌಂಟ್ನ ಪೇ ಮಾಡಿ ಆ ಸ್ಕ್ರೀನ್ಶಾಟ್ನ ಅವ್ರಿಗೆ ಕಳಿಸಿದ ತಕ್ಷಣ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ಕೊತಾರೆ, ಗ್ರೂಪ್ಗೆಲ್ಲ ಆ್ಯಡ್ ಮಾಡ್ಕೊತಾರೆ. ಇನ್ನೊಂದು, ದಯವಿಟ್ಟು ಗ್ರೂಪ್ಗಳನ್ನ, ವಾಟ್ಸಪ್ ಗ್ರೂಪ್ಗಳನ್ನ ನೀವೇ ಮಾಡ್ಕೊಂಡು ಬಂದ್ಬಿಡಿ. ಯಾಕಂತಂದ್ರೆ ನಾವು ಮಾಡೋಕ್ಕೆ ಸ್ವಲ್ಪ ಆಗದೆ ಇರ್ಬೋದು. ಹಾಗಾಗಿ ನೀವೇ ಟೀಮನ್ನ ಮಾಡ್ಕೊಂಡು, ನೀವೇ ಗ್ರೂಪ್ಗಳನ್ನ ಮಾಡ್ಕೊಂಡು, ನೀವೇ ಒಂದು ಗ್ರೂಪ್ನ ಮಾಡ್ಕೊಂಡು ಬನ್ನಿ. ನೀವು ಗ್ರೂಪ್ಗಳನ್ನೆಲ್ಲ ಮಾಡ್ಕೊಂಡು ಬಂದರೆ ನಾವು ಕಮ್ಯುನಿಟಿಗೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿಬಿಟ್ಟು ಅದರಲ್ಲಿ ಕ್ಯಾಪ್ಟನ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಅಡ್ಮಿನ್ ಕೊಟ್ಟಿರ್ತೀವಿ. ನೀವು ಅಲ್ಲಿ ಹಾಕ್ಬೋದು ನಿಮ್ಮ ಟೀಮ್ದು ಏನೇ ಇದ್ರೂ. ಹೌದು, ಕ್ಯಾಪ್ಟನ್ಗಳಿಗೆ ನಾವು ಅಡ್ಮಿನ್ ಕೊಡ್ತೀವಿ ನಮ್ಮ ಒಂದು ಕಮ್ಯುನಿಟಿ ಗ್ರೂಪ್ನಲ್ಲಿ.
ಆ ಕಮ್ಯುನಿಟಿ ಗ್ರೂಪ್ನ ಇಂಪಾರ್ಟೆಂಟ್ ಏನಾದರೂ ನಿಮ್ಮ ಗ್ರೂಪ್ ಬಗ್ಗೆ ಅಥವಾ ಏನಾದರೂ ಹಾಕೋದಿದ್ರೆ ಅದರಲ್ಲಿ ನೀವು ಹಾಕ್ಬೋದು. ಏನಾದರೂ ಇದ್ರೆ ಕೇಳ್ಬೋದು ಡೌಟ್ಸ್ಗಳನ್ನು. ಓಕೆ. ಕಂಪಲ್ಸರಿ 5ನೇ ತಾರೀಕಿಂದ ಮ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು ಕನ್ಫರ್ಮೇಶನ್ ಕೊಡ್ತೀನಿ. ಎಲ್ಲ ಮ್ಯಾಚ್ಗಳೆಲ್ಲ ಸಾಯಂಕಾಲ ಇರ್ತವೆ. ಟೈಮಿಂಗ್ ಬಂದ್ಬಿಟ್ಟು 2 ತಾಸು ಸಮಯಾವಕಾಶ ಇರುತ್ತೆ ತಮಗೆ. 2 ತಾಸು ಒಳಗಡೆ 2 ಇನ್ನಿಂಗ್ಸ್ನ ಮುಗಿಸ್ಬೇಕು. ಆರಾಮ್ ಮುಗಿಸ್ಬೋದು. 20 ನಿಮಿಷದಲ್ಲಿ ಎಲ್ಲ ಆಟ ಆರಾಮಾಗಿ ಮುಗಿಯುತ್ತೆ. ತಾವೆಲ್ಲರೂ ಸಹಕಾರ ಮಾಡಿದ್ರೆ 20 ನಿಮಿಷ ಒಳಗಡೆ ಗೇಮ್ನ ಆರಾಮ್ ಮುಗಿಸ್ಬೋದು. ಯಾಕಂತಂದ್ರೆ 5 ಓವರ್ಸ್ 10 ವಿಕೆಟ್ ಇರೋದ್ರಿಂದ ಆರಾಮಾಗಿ ಗೇಮ್ ಮುಗಿಯುತ್ತೆ. ಹಾಗಾಗಿ 2 ತಾಸು ಒಳಗಡೆ ನೀವು ಕ್ರಿಕೆಟ್ ಆಡಿ ನಮಗೆ ಅದರ ಒಂದು ಫೋಟೋನ, ಅಂದ್ರೆ ಅಲ್ಲಿ ನಿಮಗೆ ಸೇವ್ ಇಮೇಜ್ ಅಂತ ಬರುತ್ತೆ, ಅಲ್ಲಿ ಆ ಇಮೇಜ್ನ ಸೇವ್ ಮಾಡಿ ಅದನ್ನ ನಮಗೆ ಕಳಿಸ್ಬೇಕಾಗುತ್ತೆ. ಓಕೆ. ಆಂಜನೇಯ, ಇನ್ನೂ ಏನಾದರೂ ಹೇಳೋದಿದೆಯಾ? ಏನಿಲ್ಲ, ನೀವು ಯಾರಾದರೂ ನಿಮ್ಮ ಟೀಮ್ ಏನಾದರೂ ವಿನ್ ಆದರೆ ಅಲ್ಲಿ ಟೆಕ್ಸ್ಟ್ ಮೂಲಕ ಸೇವ್ ಮಾಡ್ಬೋದು, ಅಥವಾ ಇಮೇಜನ್ನ ಸೇವ್ ಮಾಡ್ಕೊಂಡಾದ್ರೂ ಕೂಡ ಶೇರ್ ಮಾಡಿ ನಮಗೆ, ಅಷ್ಟೇ. ಏನಿಲ್ಲ, ವಿನ್ ಆದರೆ ನಿಮ್ಮ ಟೀಮ್. ನಮಗೆ ನೀವು ಇಮೇಜನ್ನ ಶೇರ್ ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಬೇಡ, ಇಮೇಜೇ ಶೇರ್ ಮಾಡಬೇಕು. ಯಾಕೆಂದ್ರೆ ನಾವು ಎವ್ರಿಡೇ ಪಾಯಿಂಟ್ಸ್ ಟೇಬಲ್ನ ಹಾಕ್ಬೇಕಲ್ಲ, ಹಾಗಾಗಿ ನೀವು ಹಾಕ್ಲೇಬೇಕು. ಹೌದು. ಇದರಲ್ಲಿ ಪಾಯಿಂಟ್ಸ್ಗಳನ್ನು ಕೂಡ ನಾವು ಲೆಕ್ಕಾಚಾರ ಮಾಡ್ತೀವಿ. ಪಾಯಿಂಟ್ಸ್ಗಳ ಮೇಲೆ ಅತಿ ಹೆಚ್ಚು ಪಾಯಿಂಟ್ಸ್ ಯಾರು ತಗೊಂಡಿರ್ತಾರೋ ಅವ್ರನ್ನ ನಾವು ಸೆಮಿಫೈನಲ್ಗೆ ತಗೊಂಡೋಗಿ, ಅಲ್ಲಿ ಸೆಮಿಫೈನಲ್ ಯಾರು ಗೆಲ್ತಾರೋ ಅವ್ರನ್ನ ಫೈನಲ್ಗೆ ಕರ್ಕೊಂಡೋಗಿ, ಅಲ್ಲಿ ಲಾಸ್ಟ್ಗೆ ಯಾರು ಸೆಮಿಫೈನಲ್ ಗೆದ್ದಿರ್ತಾರೋ ಹಾಗೆ ಫೈನಲ್ನಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಫಸ್ಟ್ ಸೆಕೆಂಡ್ ಅಂತೇಳಿ ಅಲ್ಲಿ ನಾವು ಬಹುಮಾನನ ನೀಡಲಾಗುತ್ತೆ ಅಲ್ಲಿ. ಓಕೆನಾ? ಹ್ಯಾಂಡ್ ಕ್ರಿಕೆಟ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಏನಾದರೂ ಇದ್ರೆ ನೀಡ್ತೀರಾ ಆಂಜನೇಯ ಅಥವಾ ಪವನ್? ಹ್ಯಾಂಡ್ ಕ್ರಿಕೆಟ್ ಬಗ್ಗೆ ಏನಿಲ್ಲ, ಏನಿಲ್ಲ ನಿರಂಜನ್. ಗೇಮ್ ಸ್ವಲ್ಪ ಟಫ್ ಆಗಿರುತ್ತೆ, ಅದನ್ನು ಚೆನ್ನಾಗಿ ಆಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಓಕೆ, ಚೆನ್ನಾಗಿ. ಅಂದ್ರೆ ಬೇರೆ ಏನಕ್ಕೂ ಅಂತ ತಿಳ್ಕೊಂಬೇಡಿ. ಸೊ ಎಲ್ಲರೂ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ಬೇಗ ಮಾಡ್ತಿದೀವಿ ಅಷ್ಟೇನೆ, ಬೇರೆ ಉದ್ದೇಶ ಏನಿಲ್ಲ. ಒಂದೊಂದು ಯೂನಿವರ್ಸಿಟಿಲಿ ಒಂದೊಂದ್ ತರ ಎಕ್ಸಾಮ್ ಇದೆ, ಹಾಗಾಗಿ ಬೇಗ ಮಾಡ್ತಾ ಇರೋದು. ನಾವು ಲೇಟಾಗಿ ಇಟ್ಕೊಳ್ಳೋಣ ಅನ್ಕೊಂಡಿದ್ವಿ, ಆದ್ರೆ ಏನ್ ಮಾಡಕ್ ಆಗೋದಿಲ್ಲ. ಓಕೆ, ಈಗ ಹ್ಯಾಂಡ್ ಕ್ರಿಕೆಟ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೀನಿ. ಮುಂದಿನದಾಗಿ ಕ್ವಿಜ್ ಕಾಂಪಿಟೇಷನ್, ಇದ್ರ ಬಗ್ಗೆ ನಾವು ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಹ್ಯಾಂಡ್ ಕ್ರಿಕೆಟ್ ಬಂದ್ಬಿಟ್ಟು ನಮ್ಮ ಪವನ್ ಅವರು ತೆಗೆದುಕೊಂಡಿದ್ದಾರೆ. ಸಾರಿ, ಹ್ಯಾಂಡ್ ಕ್ರಿಕೆಟ್ ಅಲ್ಲ, ಕ್ವಿಜ್ ಕಾಂಪಿಟೇಷನ್ ಬಂದ್ಬಿಟ್ಟು ಪವನ್ ಅವರು ತೆಗೆದುಕೊಂಡಿದ್ದಾರೆ. ಇದು ಕೂಡ ನಿಮಗೆ ವಾಟ್ಸಪ್ ಗ್ರೂಪನ್ನ ಮಾಡ್ತೀವಿ. ಇದ್ರ ಬಗ್ಗೆ ನಮ್ಮ ಪವನ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಒಂದ್ ನಿಮಿಷ ನಿರಂಜನ್. ಸಾರಿ ಫ್ರೆಂಡ್ಸ್, ಯಾಕಪ್ಪ ಅಂದರೆ ನಾವು ಸ್ವಲ್ಪ ಇನ್ನು ಇವಾಗ ರೀಸೆಂಟಾಗಿ ಗೇಮ್ಸ್ಗಳೆಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ನಾವು ಮಾತಾಡುವಾಗ. ಸ್ವಲ್ಪ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಹೌದು, ಖಂಡಿತ. ಯಾಕಂದ್ರೆ ಇನ್ನು ಹೊಸದಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೆಲವೊಂದು ತಪ್ಪುಗಳಾಗ್ತವೆ. ಓಕೆ, ಆನ್ಲೈನಲ್ಲಿ ಮಾಡ್ತಿರೋದ್ರಿಂದ ದಯವಿಟ್ಟು ಸ್ವಲ್ಪ ಕ್ಷಮಿಸಿ. ಸ್ವಲ್ಪ ಫಾಸ್ಟಾಗಿ ಮಾತಾಡಬೇಕಾದ್ರೆ ಏನಾದರೂ ರಾಂಗ್ ಆಗ್ತಾ ಇರ್ತವೆ ವರ್ಡ್ಗಳು, ದಯವಿಟ್ಟು ಕ್ಷಮೆ ಇರಲಿ ಅಂತ. ಓಕೆ, ಈಗ ಕ್ವಿಜ್ ಕಾಂಪಿಟೇಷನ್ ಬಗ್ಗೆ ಪವನ್ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ. ನಮಸ್ತೆ ಎಲ್ರಿಗೂ. ಸೊ ಗೈಸ್, ಏನಪ್ಪ ಅಂದರೆ ಕ್ವಿಜ್ಜು ಇವತ್ತಿಂದನೇ ಅದಕ್ಕೂ ಕೂಡ ಓಪನ್ ರಿಜಿಸ್ಟ್ರೇಷನ್ಸ್ಗೆ. ಸೊ ಒಬ್ಬರಿಗೆ 30 ರೂಪೀಸ್ ಅಮೌಂಟ್ ಇರುತ್ತೆ. ಇದು ಸಹ ಏನಕ್ಕಪ್ಪ ಅಂದರೆ ಯಾರು ಕೂಡ ಬರ್ತೀವಿ ಎಂದವ್ರು ಬರೋದಿಲ್ಲ ಕೆಲವೊಂದು ಟೈಮು. ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ನಾವು ಫೋನ್ ಮಾಡಿ ಎಷ್ಟೋ ಜನಕ್ಕೆ ಕರ್ಕೊಂಡಿದ್ದೀವಿ. ನಮ್ದು ಇನ್ನೊಂದು ಶಿಕ್ಷಣ ಮಾಹಿತಿ ಅಂತ ಇದೆ, ಅದರಲ್ಲಿ ಮಾಡಿದಾಗ ಹಾಗೆ ಆಗಿತ್ತು. ಸೊ ಹಂಗಾಗಿ ನಾವು ಅಮೌಂಟನ್ನು ವಿಧಿಸಿರೋದು, ಬೇರೆ ಯಾವ ಉದ್ದೇಶ ಏನಿಲ್ಲ. ಸೊ ಒಬ್ರಿಗೆ 30 ರೂಪೀಸ್ ಇರುತ್ತೆ. ಲಿಮಿಟ್ ಬಂದುಬಿಟ್ಟು ಬರೀ 20 ಮೆಂಬರ್ಸಿಗೆ ಮಾತ್ರ ಇರುತ್ತೆ ಅವಕಾಶ. ಸೊ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ನಾವು ಎಲ್ಲ ಥರ ಕ್ವಶನನ್ನು ಕೇಳ್ತೀವಿ. ಒಂದು ಭಾರತದ್ದಾಗಿರ್ಬೋದು, ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ, ಪೊಲಿಟಿಕಲ್ಲು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಯಾವುದಾದ್ರೂ ಕೇಳ್ಬೋದು. ಸೊ ಒಟ್ಟು ಒಂದು ರೌಂಡ್ಸ್ 10 ಕ್ವಶನ್ಸ್ ಮಾತ್ರ ಇರುತ್ತೆ. 10 ಅಥವಾ 12 ಕ್ವಶನ್ ಇರುತ್ತೆ. ಅದರಲ್ಲಿ ವಿನ್ ಆದವ್ರನ್ನ ನಾವು ಒಟ್ಟು ಟೋಟಲು 3 ರೌಂಡ್ಸ್ ಆಡಿಸ್ತೀವಿ. 3 ರೌಂಡ್ಸಲ್ಲಿ ಫೈನಲ್ಗೆ ಯಾರು ಬಂದಿರ್ತಾರೋ ಅಲ್ಲಿ ಫಸ್ಟ್ ಸೆಕೆಂಡು ನಾವು ಅನೌನ್ಸ್ ಮಾಡ್ತೀವಿ ಪ್ರೈಸ್ ಕೂಡ. ಮತ್ತು ಇದರ ರಿಜಿಸ್ಟ್ರೇಷನ್ ನನ್ನದೇ ಆಗಿರುತ್ತೆ. ನೀವು ಯಾವಾಗಲಾದ್ರೂ ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಸೇರಿಸ್ಕೊಳ್ತೀನಿ. ಸೊ ಸ್ಕ್ಯಾನರ್ ಕೂಡ ಕಳಿಸ್ತೀನಿ, ನೀವು ಪೇ ಮಾಡಿ
ಜಾಯ್ನ್ ಆಗ್ಬೋದು. ಮತ್ತೇನಾದರೂ ಇದೆಯಾ ನಿರಂಜನ್ ಹೇಳೋವಂಥದ್ದು? ಹಾಂ ಪವನ್, ನಿನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೇಳ್ಬಿಡು ಇವಾಗೆ. ಹಾಂ, ನನ್ನ ವಾಟ್ಸಪ್ ನಾನು ಪರ್ಸ್ನಲ್ ಕೊಡೋಲ್ಲ. ಯಾಕಪ್ಪ ಅಂದರೆ ನಾನು ಕಾಲೇಜಲ್ಲಿದ್ದಾಗೆಲ್ಲ ಫೋನ್ ಬಂದರೂ ಬರ್ಬೋದು ಅಂತ. ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ ಬಂದುಬಿಟ್ಟು 9740852681. ಮತ್ತೊಂದು ಸರ್ತಿ 9740852681. ಇದು ನನ್ನ ನಂಬರ್ ಆಗಿರುತ್ತೆ. ಓಕೆ ಪವನ್ ತಮ್ಮನ್, ಯಾವ ಸಮಯದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀರಾ? ಇಲ್ಲ, ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಸಾಕು, ನಾನೇ ಫ್ರೀ ಇದ್ದಾಗ ನಾನು ಕಾಲ್ ಮಾಡ್ತೀನಿ, ಅಥವಾ ನಾನೇ ಮೆಸೇಜ್ ಆದರೂ ಹಾಕ್ತೀನಿ. ಓಕೆ 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 ಖಂಡಿತ ನೀವು ವಾಟ್ಸಪ್ಗೆ ಅವ್ರಿಗೆ ಯಾವಾಗಾದ್ರೂ ಮೆಸೇಜ್ ಮಾಡಿ, ಅವ್ರು ನಿಮಗೆ ಫ್ರೀ ಇದ್ದಾಗೆ ನಿಮಗೆ ರಿಪ್ಲೈ ಮಾಡ್ತಾರೆ ಖಂಡಿತ. ಏನಾದ್ರು ಡೌಟ್ಸ್ ಇದ್ರೆ ಅವ್ರನ್ನ ನೀವು ನೇರವಾಗಿ ಕ್ವಿಜ್ ಕಾಂಪಿಟೇಷನ್ಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೆ ಪವನ್ ಅವ್ರನ್ನ ಕೇಳ್ಬೋದು. ಖಂಡಿತ ಅವ್ರು ಉತ್ತರವನ್ನು ಕೊಡ್ತಾರೆ ನಿಮಗೆ, ಅವರು ಫ್ರೀ ಇದ್ದಾಗೆ. ಆದರೆ ಯಾರು ಕಾಲ್ ಮಾಡೋಕೆ ಮಾತ್ರ ಹೋಗಬೇಡಿ, ಕಾಲ್ನ ಅವರು ಸ್ವೀಕರಿಸದೇ ಇರ್ಬೋದು, ಯಾಕಂತಂದರೆ ಬ್ಯುಸಿ ಇರ್ತಾರೆ ಕೆಲವೊಂದು ಟೈಮ್. ಹಾಗಾಗಿ ಮೆಸೇಜ್ ಹಾಕಿ ಖಂಡಿತ ಅವ್ರು ರಿಪ್ಲೈ ಮಾಡ್ತಾರೆ ಯಾವುದೇ ಸಮಯದಲ್ಲಿ, ಓಕೆನಾ? ಹಾಗೆ ನಿಮಗೆ ಅಮೌಂಟ್ ಕಳಿಸೋದು ಏನು ಎತ್ತ ಅಂತ ಅಂದರೆ ಅವ್ರು ನಿಮಗೆ ಅಂದರೆ QR ಕೋಡ್ ಸ್ಕ್ಯಾನನ್ನು ಕಳಿಸ್ತಾರೆ. ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ ನಿಮ್ಮ ಹೆಸರು ಅಂದರೆ ನೀವು ಅವರಿಗೆ ಮೆಸೇಜ್ ಹಾಕಿದ ಕೂಡಲೇ ನಿಮಗೆ ಕಳಿಸ್ತಾರೆ. ಆವಾಗ ನೀವು ಅಮೌಂಟ್ನ ಕಳಿಸಿ ಅವರಿಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾಗುತ್ತೆ, ಓಕೆನಾ? ಮತ್ತೆ ಇದ್ರದ್ದು ಕೂಡ ಟೀಮ್ ಕೂಡ ಮಾಡ್ತೀವಿ. ಯಾರ್ಯಾರು ರಿಜಿಸ್ಟರ್ ಮಾಡ್ಕೊತಾರೋ ಅವ್ರನ್ನ ಟೀಮ್ಗೆ ಆ್ಯಡ್ ಮಾಡ್ತೀವಿ. ಓಕೆ, ವಾಟ್ಸಪ್ ಗ್ರೂಪ್ ಕೂಡ ಮಾಡ್ತೀವಿ, ಓಕೆನಾ? ಅದನ್ನು ಕೂಡ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಸ್ವಲ್ಪ ರಿಜಿಸ್ಟ್ರೇಷನ್ ಮುಂದಿನ ದಿನ ಏನಿಲ್ಲ, ಇವತ್ತೇ ರಿಜಿಸ್ಟರ್ ಆದರೆ ಅದು ರಿಜಿಸ್ಟರ್ ಆದಂಗೆ ನಾವು ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ರಿಜಿಸ್ಟ್ರೇಷನ್ ಆಗಬೇಕಷ್ಟೇ. ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಏನಿಲ್ಲ, ವಾಟ್ಸಪ್ಗೆ ಮೆಸೇಜ್ ಹಾಕ್ಬೇಕು ನಿಮ್ಮ ಹೆಸರು, ಹಾಗೆ ನಾವು ಕ್ವಿಜ್ ಕಾಂಪಿಟೇಷನ್ಗೆ ನಮ್ಮನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಹಾಕಿದ್ರೆ, ವಾಯ್ಸ್ ಮೆಸೇಜ್ ಅಥವಾ ಏನಾದರೂ ಆಗಲಿ ಹಾಕಿದರೆ ಅವ್ರು ಮತ್ತೆ ನಿಮ್ಮ ಹೆಸರು ಹಾಕಿದ್ರೆ ಸಾಕು. ಓಕೆ, ಕ್ವಿಜ್ ಕಾಂಪಿಟೇಷನ್ ಟೋಟಲ್ ಆಗಿ 3 ಸುತ್ತುಗಳು ನಡೀತವೆ, ಓಕೆನಾ? ಇಲ್ಲಿ ಫಸ್ಟ್ ಸೆಕೆಂಡ್ನಲ್ಲಿ ಯಾರು ಪಾಯಿಂಟ್ಸ್ ತಗೊಂಡಿರ್ತಾರೆ ಜಾಸ್ತಿ ಅವ್ರನ್ನ ಲಾಸ್ಟ್ ರೌಂಡ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬಿಡೋಣ, ಅಕಸ್ಮಾತ್ ನಾವು ಕ್ವಶನ್ಸ್ ಕೂಡ ಕೆಲವೊಂದು ಸತಿ ಟೈ ಏನಾದ್ರು ಆದರೆ ನಾವು ಕ್ವಶನ್ಸ್ಗಳು ಜಾಸ್ತಿ ಮಾಡ್ತೀವಿ. ಸೊ ಅದನ್ನು ಹೇಳ್ಬಿಡ್ತಿದ್ದೀವಿ. ಹೌದು, ಖಂಡಿತ. ಓಕೆ, ಇನ್ನು ಕ್ವಿಜ್ ಕಾಂಪಿಟೇಷನ್ ಬಗ್ಗೆ ಏನೇ ಡೌಟ್ ಇರಲಿ ನಿಮಗೆ ಕಮೆಂಟ್ ಮೂಲಕ ಅಥವಾ ನಮ್ಮನ್ನ ನೇರವಾಗಿ ಪವನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಖಂಡಿತ ತಿಳಿಸ್ತಾರೆ ನಿಮಗೆ. ಮತ್ತೆ ಇನ್ನೊಂದು ನಿರಂಜನ್, ಕ್ವಿಝಲ್ಲಿ ಆಪ್ಷನ್ ಇರಲ್ಲ. ಓಕೆ ಓಕೆ ಆಪ್ಷನ್ ಇರಲ್ಲ. ಓಕೆ ಓಕೆ ಡನ್. ಓಕೆ, ಕ್ವಿಝಲ್ಲಿ ಆಪ್ಷನ್ ಇರಲ್ಲ, ದಯವಿಟ್ಟು ಇದನ್ನು ಗಮನಿಸಿ. ಆದರೆ ಕ್ವಶನ್ಗಳೇನು ಕಷ್ಟ ಕೇಳಲ್ಲ, ಆಲ್ಮೋಸ್ಟ್ ಈಸಿ ಇರ್ತವೆ. ಯಾಕಂತಂದರೆ ಕೆಲವೊಬ್ರು ಎಲ್ಲ SLC ಮುಗಿಸಿದವ್ರು ಇರ್ಬೋದು, ಮುಂದಕ್ಕೆ ಓದದೆ ಮನೆಗೆ ಇರ್ಬೋದು, ಅಂಥವ್ರಿಗೆ ಈಸಿ ಆಗೋ ರೀತಿಯಲ್ಲಿ ನಾವು ಕ್ವಶನ್ಗಳನ್ನ ಕೇಳ್ತೀವಿ. ಸಮಯಕ್ಕೆ ಅನುಗುಣವಾಗಿ ಕ್ವಶನ್ಗಳನ್ನ ನಾವು ತೆಗೆದುಕೊಂಡು ಬರ್ತೀವಿ. ಅಂದರೆ ನಾವು ನೋಡ್ತೀವಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಹೇಗೆ ಆಗುತ್ತೆ ನೋಡಿಕೊಂಡು, ಅದರಲ್ಲಿ ಯಾರು ಆನ್ಸರ್ ಸರಿ ಕೊಡೋಕ್ಕಾಗಿಲ್ಲ ಅಂತಂದರೆ ಮುಂದಿನ ರೌಂಡಲ್ಲಿ ನಾವು ಈಸಿ ಕ್ವಶನ್ಗಳನ್ನ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ನೀವು ಕ್ವಶನ್ಗಳು ಟಫ್ ಇರ್ತವೆ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸದೇ ಇರೋದು ಬೇಡ. ಯಾಕಂತಂದ್ರೆ ಆಪ್ಷನ್ ಇರಲ್ಲ, ನಾವು ಈ ರೀತಿ ಹಂಗೇನಾದ್ರೂ ಆದರೆ ಬೇಕಾದ್ರೆ ಇನ್ನೂ ಒಂದು ರೌಂಡ್ ಎಕ್ಸ್ಟ್ರಾ ಮಾಡ್ತೀವಿ ನಾವು. ಓಕೆ, ನಾವು ಈ ರೀತಿ ಮಾಡ್ತಿರೋದು ಇದೇ ಫಸ್ಟ್. ಅಂದರೆ ಕ್ವಿಜ್ ಕಾಂಪಿಟೇಷನಲ್ಲಿ ಆಪ್ಷನ್ಗಳನ್ನ ಕೊಡದೆ ಮಾಡ್ತಾ ಇರೋದು ಫಸ್ಟ್ ಟೈಮ್. ಆದರೆ ಕ್ವಶನ್ಗಳು ಮಾತ್ರ ಎಲ್ಲ ನಿಮಗೆ ಎಕ್ಸೆಸಬಲ್ ಫಾರ್ಮೆಟಲ್ಲಿ ಇರ್ತವೆ, ಅಂದರೆ ಆಡಿಯೋ ಫಾರ್ಮೆಟಲ್ಲೇ ಬರ್ತವೆ ನಿಮ್ಮ ಕ್ವಶನ್ಗಳೆಲ್ಲ. ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಈ ರೀತಿ ಮಾಡ್ತಿದೀವಿ ಅಂದರೆ, ಸೊ ಕೆಲವೊಂದು ಕಡೆ ಯಾರು ನಾನು ನೋಡ್ದಂಗೆ ಏನಕ್ಕಪ್ಪ ಆಪ್ಷನ್ ಕೊಡಲ್ಲ ಕೆಲವು ಕಡೆ ಅಂದರೆ, ಸೊ ಎಲ್ಲರೂ ಕಾಂಪಿಟೇಟಿವ್ಗೆಲ್ಲ ಬರೀತಿರೋದ್ರಿಂದ ಕೆಲವರು ಬೇಗ ಆನ್ಸರ್ ಮಾಡ್ತಾರೆ, ಮತ್ತೆ ಗೊತ್ತಿಲ್ಲದೆ ಇರೋರು ತಿಳ್ಕೊತಾರೆ ಅಂತ ಆಪ್ಷನ್ ಕೊಡಕ್ ಹೋಗಲ್ಲ ಅಷ್ಟೇ. ಹೌದು, ಹಂಗಂತೇಳಿ ಮತ್ತೆ ನೀವು ಟಫ್ ಇರ್ತಾವ ಕ್ವಶನ್ಗಳು ಅಂತೇಳಿ ಅದನ್ನ ಕೂಡ ಅನ್ಕೋಬೇಡ್ರಿ, ಓಕೆನಾ? ಈಸಿ ಇರ್ತಾವ ಕ್ವಶನ್ಗಳನ್ನ ಆಲ್ಮೋಸ್ಟ್ ಎಲ್ರಿಗೂ ಉತ್ತರ ಕೊಡುವ ರೀತಿಯಲ್ಲೇ ನಾವು ಕ್ವಶನ್ಗಳನ್ನ ತಯಾರು ಮಾಡ್ತೀವಿ, ಓಕೆನಾ? ಕಾಮನ್ ಆಗಿ ಕೇಳ್ತೀವಲ್ಲ, ಓಕೆನಾ? ಓಕೆ ಪವನ್ ಅವ್ರೆ, ಮತ್ತೇನಾದ್ರೂ ಇದೆ? ಮತ್ತೆ ಇದರಲ್ಲಿ ಇದು ಇರುತ್ತೆ, ಸೊ ಆಡಿಯೋ ಕ್ವಶನ್ ಕೂಡ ಬರುವಂತ ಸಾಧ್ಯತೆನೂ ಇರುತ್ತೆ. ನಿರಂಜನ್, ಹೇಳಪ್ಪ ನೀನು ಏನಾದ್ರು ಇದೆ? ಅದೇ ಆಡಿಯೋ ಕ್ವಶನ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ, ಆಡಿಯೋಗಳು.
ಸಾಂಗ್ಸು ಯಾರಾದರೂ ಸಿಂಗರ್ಸು ಆಡಿರುವಂಥದ್ದು ಅಥವಾ ಮೂವಿ ಸಾಂಗ್ಸ್ ಯಾವಾದರೂ ಕೇಳ್ಬೋದು, ಅವನ್ನು ಕೂಡ ಕೇಳ್ತೀವಿ. ಓಕೆ. ನಾವು ಕ್ವಶನ್ಗಳು ಏನು ಕೇಳ್ತೀವಿ ಅಂತ ಅದು ಈಗ ಹೇಳೋಕ್ಕಾಗಲ್ಲ, ನಮ್ಗೆ ಗೊತ್ತಾಗುತ್ತೆ, ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ. ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಇವತ್ತಿಂದ ಓಪನ್ ಆಗಿರುತ್ತೆ 18/4/2025 ಮೇ ತಿಂಗಳ 5ನೇ ತಿಂಗಳ, ಓಕೆನಾ? 5ನೇ ತಿಂಗಳ 1ನೇ ತಾರೀಕು ಎಲ್ಲವೂ ಕೂಡ ಅಷ್ಟೇನೆ, 1ನೇ ತಾರೀಕು. 1/5/2025 ಸಮಯಾವಕಾಶ ಇರುತ್ತೆ. ಎಲ್ಲವಕ್ಕೂ ಇದೆ ಡೇಟ್, ಓಕೆನಾ? ಸೇಮ್ ಟೈಮ್ ಇರುತ್ತೆ, ಓಕೆನಾ? ಸ್ಟಾರ್ಟಿಂಗ್ ಸೇಮ್, ಎಂಡಿಂಗ್ ಟೈಮ್ ಕೂಡ ಸೇಮ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ, ಓಕೆನಾ? ಹಾಗಾದ್ರೆ 30 ರೂಪೀಸ್ ಕಂಪಲ್ಸರಿ. 30 ರೂಪೀಸ್ ಫೀಸ್ ಇರುತ್ತೆ, ಓಕೆನಾ? ಅದು ಯಾಕೆ ಏನಂತ ಎಲ್ಲ ಹೇಳ್ಬಿಟ್ಟು ನಾವು. ಗೆದ್ದರಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಇರುತ್ತೆ, ಓಕೆನಾ? ಓಕೆ, ಹಾಗಾದ್ರೆ ಮುಂದಿನ ಗೇಮ್ ಬಂದ್ಬಿಟ್ಟು ಸಿಂಗಿಂಗ್ ಕಾಂಪಿಟೇಷನ್. ಸಿಂಗಿಂಗ್ ಕಾಂಪಿಟೇಷನ್ ಬಗ್ಗೆ ಹೇಳೋದಾದ್ರೆ ತಾವು ಜನಪದ ಗೀತೆ, ಭಾವಗೀತೆ, ಹಾಗೆ ಚಿತ್ರಗೀತೆ, ದೇಶಭಕ್ತಿ ಗೀತೆ, ಓಕೆ, ಈ 4 ಗೀತೆಗಳನ್ನ ಹಾಡಿ ನಮಗೆ ವಾಟ್ಸಪ್ ಮೂಲಕ ನೀವು ಮೆಸೇಜನ್ನು ವಾಟ್ಸಪ್ನಲ್ಲಿ ಕಳಿಸ್ಬೇಕು, ಓಕೆನಾ? ಆದರೆ ಯಾವುದೇ ಎಡಿಟಿಂಗ್ ಮಾಡಬಾರ್ದು, ಓಕೆನಾ? ನೀವು ಓನ್ ಆಗಿ ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ರೆ, ಅಂದ್ರೆ ಉದಾಹರಣೆಗೆ ತಬಲಾ ಆಗಿರ್ಬೋದು, ಹಾರ್ಮೋನಿಯಂ ಆಗಿರ್ಬೋದು, ಇಂಥವನ್ನ ನುಡಿಸ್ಕೊಂಡು ಆಡಿ ಕಳಿಸ್ತೀವಿ ಅಂದ್ರೆ ಓಕೆ. ಬಟ್ ಯೂಟ್ಯೂಬ್ನಲ್ಲಿ ಅಥವಾ ಬೇರೆ ಅಪ್ಲಿಕೇಶನ್ಗಳಲ್ಲಿ ಬರುವಂತಹ ಯಾವುದೇ ಮ್ಯೂಸಿಕ್ನ ಎಡಿಟ್ ಮಾಡಿ ಅವುಗಳನ್ನು ಕಳಿಸ್ಬಾರ್ದು. ಯಾಕಂತಂದ್ರೆ ನೀವು ಆಡಿ ಕಳಿಸಿದಂತಹ ಆಡಿಯೋಗಳನ್ನ ಅಥವಾ ವಿಡಿಯೋಗಳನ್ನ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ಅಂತಂದ್ರೆ, ನೀವು ಆಡಿದಂತಹ ಆಡಿಯೋನ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದರಲ್ಲಿ ಯಾರಿಗೆ ಅತಿ ಹೆಚ್ಚು ಲೈಕ್ಸ್ ಬರ್ತಾವೋ ಅವರಿಗೆ ನಾವು ಬಹುಮಾನವನ್ನ ಪ್ರಥಮ ದ್ವಿತೀಯ ಬಹುಮಾನವನ್ನ ನೀಡ್ತೀವಿ, ಓಕೆನಾ? ಹಾಗಾಗಿ ತಾವು ಯಾವುದೇ ಎಡಿಟಿಂಗ್ ಮಾಡುವಂತಿಲ್ಲ. ನೀವು ಓನಾಗಿ ಏನಾದ್ರು ಕೀಬೋರ್ಡ್ ಆದ್ರೂ ಪ್ಲೇ ಮಾಡಿ ಅಥವಾ ಹಾಗೇನೋ ಹಾಡ್ ಕಳಿಸ್ಬೋದು. ಓಕೆ, ನೀವೇನಾದ್ರು ಓನಾಗಿ ಮಾಡಿ ಕಳಿಸ್ತೀನಿ ಅಂತಂದ್ರೆ ನೀವು ಕಳಿಸ್ಬೋದು. ಇದಕ್ಕೇನೋ ಫೀಸ್ ಇರುತ್ತಾ ಅಂತಂದ್ರೆ ಖಂಡಿತ ಇರುತ್ತೆ. ಯಾಕಂದ್ರೆ ನಾವು ಫೀಸನ್ನ ಎಲ್ಲದಕ್ಕೆ ಮಾಡಿಬಿಟ್ಟಿವಿ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಸಹಕಾರ ಕೊಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಫೀಸ್ ಇದ್ದಂಗೆ ನಾವು ನಡ್ಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮುಂದಿನ ವರ್ಷದಿಂದ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ನಮಗೆ ಮುಂದಿನ ವರ್ಷ ಅಂತಾನೂ ಹೇಳೋಕ್ಕಾಗಲ್ಲ. ಯಾವನ ಫಂಕ್ಷನ್ ಬಂದ್ರೆ ಅವಾಗ್ಲೂ ಕೂಡ ನಾವು ಮಾಡುವಂತ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಇನ್ನೊಂದು, ನಮ್ಮಲ್ಲಿ ಯಾರು ಗೌರ್ಮೆಂಟ್ ಆಫೀಸರ್ಸ್ ಅಥವಾ ಗೌರ್ಮೆಂಟ್ ಕೆಲಸ ಮಾಡೋರು ಯಾರಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಮ ಕೈಲಾದಷ್ಟು ನಾವು ಹಾಕೊಂಡು ನಾವು ಮಾಡ್ತಾ ಇದೀವಿ. ಆದ್ರೆ ಯಾವುದೇ ಒಂದು ಕೆಟ್ಟ ಕೆಲಸದಿಂದ ಈ ಒಂದು ಕ್ವಿಜ್ ಕಾಂಪಿಟೇಷನ್ ಆಗ್ಲಿ ಅಥವಾ ಏನು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಬಂದಿರುವಂತ ಸ್ಕಾಲರ್ಶಿಪ್ ನಾವು ಅದ್ರಲ್ಲಿ ಮಾಡ್ತಿರುವಂತದ್ದು. ಹಾಗಾಗಿ ತಾವೇನು ಅನ್ಯತವಾಗಿ ಭಾವಿಸದೆ ಯಾವುದಕ್ಕೂ ಸಂದೇಹ ಬೇಡ, ಓಕೆನಾ? ಇಷ್ಟನ್ನು ಹೇಳ್ತಾ ಓಕೆ, ಇನ್ನೊಂದು ಮರೆತೋಗ್ಬಿಟ್ಟಿದ್ದೆ. ಕ್ವಿಜ್ ಕಾಂಪಿಟೇಷನ್ ಬಗ್ಗೆ ಒಂದು ಡೌಟ್ ಈಗ ಕ್ರಿಯೇಟ್ ಆಗ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಕಂಪಲ್ಸರಿ 20 ಜನ ಬರಬೇಕು, ಓಕೆನಾ? ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಅಷ್ಟೇ, 20 ಜನ ಕಂಪಲ್ಸರಿ ಆದ್ರೆ ಮಾತ್ರ ನಾವು ಇದನ್ನ ನಡೆಸ್ಕೊಂಡು ಹೋಗ್ತೀವಿ. ಇವರಿಗೆ 20 ರೂಪೀಸ್ ಇರುತ್ತೆ ಸಿಂಗಿಂಗ್ಗೆ. ಓಕೆ, ಸಿಂಗಿಂಗ್ ಕಾಂಪಿಟೇಷನ್ಗೆ 20 ರೂಪೀಸ್ ಇರುತ್ತೆ ಒಬ್ಬರಿಗೆ. 20 ಜನ ಕಂಪಲ್ಸರಿ ಆಗ್ಲೇಬೇಕು. ಜನಪದ ಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆ ಅಲ್ಲ, ದೇಶಭಕ್ತಿ ಗೀತೆ, ಚಿತ್ರಗೀತೆ ಇರುತ್ತೆ. ನೀವು ಅದನ್ನ ಆಡಿ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗುತ್ತೆ ನಮಗೆ. ಅದನ್ನ ಯಾವತ್ತು ಅಪ್ಲೋಡ್ ಮಾಡ್ತೀವಿ, ಎಷ್ಟು ದಿನ ಅಂತ ಎಲ್ಲ ಹೇಳ್ತೀವಿ, ಗ್ರೂಪ್ ಅಲ್ಲಿ ಹಾಕ್ತೀವಿ ನಾವು. ಅವಾಗ ಇನ್ನೊಂದು ಗ್ರೂಪ್ ಕೂಡ ಮಾಡಿರ್ತೀವಿ. ಇದಕ್ಕೂ ಕೂಡ ಗ್ರೂಪ್ ಮಾಡ್ತೀವಿ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇನೆ ನಿಮ್ಮನ್ನ ಗ್ರೂಪ್ಗೆ ನಾವು ಆ್ಯಡ್ ಮಾಡ್ಕೊಂತೀವಿ. ಹಾಗಾಗಿ ತಾವೇನು ಭಯ ಪಡುವಂತಹ ಅವಶ್ಯಕತೆ ಏನಿಲ್ಲ. ಎಲ್ಲ ಗ್ರೂಪ್ನಲ್ಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾ ಇರ್ತೀವಿ ನಾವೇನು ಯಾವಾಗ ಏನು ಅಂತ ಹೇಳಿ. ಅವಾಗ ನೀವು ಆಡಿಯೋನ ಕಳಿಸ್ಬೇಕಾಗುತ್ತೆ ರೆಕಾರ್ಡ್ ಮಾಡಿ, ಓಕೆನಾ? ಓಕೆ, ರಿಜಿಸ್ಟ್ರೇಷನ್ ಅಮೌಂಟ್ ಎಲ್ಲ ಹೇಳಿದೆ, 20 ರೂಪಾಯಿ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ನೇರವಾಗಿ ನನ್ನ ಹೆಸರು ಬಂದ್ಬಿಟ್ಟು ನಿರಂಜನ್, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಎಲ್ಲ ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀರಾ, ನಿರಂಜನ್, ಓಕೆನಾ? ನೀವು ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, ಎಲ್ಲಾದರೂ ಬರ್ಕೊಂಡು ಇಟ್ಕೊಳ್ಳಿ. 9398357049 9398357049 ಇದಕ್ಕೆ ವಾಟ್ಸಪ್ನಲ್ಲಿ ಮೆಸೇಜ್ ಆಗಬೇಕು. ನೀವು ಯಾವಾಗಾದ್ರೂ ಹಾಕ್ರಿ, ನಾನು ಫ್ರೀ ಇದ್ದಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ? ಇನ್ನೊಂದು ನಿರಂಜನ್, ಕೆಲವೊಂದೇನಾದ್ರೂ ನಿಮ್ಗೆ ನಂಬರ್ ಅಂದ್ರೆ ಕೆಲವೊಬ್ರದ್ದು ನಂಬರ್ ಏನಾದ್ರು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ 3 ಜನದಲ್ಲಿ ಯಾರಿಗಾನ ಕಾಲ್ ಮಾಡಿ ನೀವು ಯಾವ ಕಾಂಪಿಟೇಷನ್ ಸೇರ್ತೀರೋ ಆ ನಂಬರ್ ಇಸ್ಕೊಬಹುದು.
ಖಂಡಿತ ನಮ್ಮ ಪವನ್ ಆಗಲಿ ಅಥವಾ ನಾನಾಗಲಿ ಅಥವಾ ಮಾಂಜನೇಯ ಆಗಲಿ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿ, ಯಾರನ್ನಾದ್ರೂ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ, ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ಯಾವ್ದಕ್ಕೆ ಕಾಂಪಿಟೇಷನಿಗೆ ಸೇರ್ತೀರೋ ಅದಕ್ಕೆ ಅವರಿಗೆ ಮಾಡಿದ್ರೆ ಅವ್ರು ರಿಜಿಸ್ಟರ್ ಮಾಡ್ಕೊತಾರೆ, ಅಥವಾ ಅವ್ರ ನಂಬರ್ ಗೊತ್ತಾಗದೇ ಇದ್ದು ಬೇರೆಯವರಿಗೆ ನೀವು ಫೋನ್ ಮಾಡಿ ನಂಬರ್ ಇಸ್ಕೊಬೋದು, ಅವ್ರ ನಂಬರ್ ಗೊತ್ತಾಗಲಿಲ್ಲ ಅಂದರೆ. ಓಕೆ, ಖಂಡಿತ. ನೀವು ವಾಟ್ಸಪ್ನಲ್ಲಿ ನನಗೆ ಏನು ಕಳಿಸ್ಬೇಕಪ್ಪ ಅಂತಂದರೆ ನಿಮ್ಮ ಹೆಸರು, ಹಾಗೆ ನೀವು ಯಾವ ಸಾಂಗನ್ನು ಆಡ್ತೀರಾ, ಅಂದರೆ ಜನಪದ ಗೀತೆ ಅಥವಾ ಭಾವಗೀತೆ ಅಥವಾ ಚಿತ್ರಗೀತೆ ಅಥವಾ ದೇಶಭಕ್ತಿ ಗೀತೆ ಯಾವುದಂತೇಳಿ ನೀವು ನನಗೆ ಕಳಿಸ್ಬೇಕಾಗುತ್ತೆ. ನೀವು ಕಳಿಸಿಕೊಳ್ಳೆ ನಾನು ನಿಮಗೆ QR ಕೋಡ್ ಸ್ಕ್ಯಾನರ್ನ ಕಳಿಸ್ತೀನಿ. ಅದಕ್ಕೆ ನೀವು 20 ರೂಪೀಸ್ನ ಹಾಕಿ ನಮಗೊಂದು ಸ್ಕ್ರೀನ್ಶಾಟ್ ಕಳಿಸ್ಕೊಟ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ. ನಂತರ ನಿಮ್ಮನ್ನು ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ. ಆ ಗ್ರೂಪ್ನಲ್ಲಿ ನಿಮಗೆಲ್ಲ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ ನಾವು ಇವಾಗ ಏನು ಅಂತೇಳಿ ಎಲ್ಲ. ಓಕೆನಾ? ಇನ್ನು ಇದು ಏನಾದರೂ ಕೂಡ ಪ್ರಥಮ ಮತ್ತು ದ್ವಿತೀಯ ಇರುತ್ತೆ, ಇದಕ್ಕೂ ಕೂಡ. ಇದು ಕೂಡ ಬಹುಮಾನ ಇರುತ್ತೆ, ಎಲ್ಲವಕ್ಕೂ ಬಹುಮಾನ ಇರುತ್ತೆ. ಎಲ್ಲ ಜಾಸ್ತಿ ಅಮೌಂಟ್ ಇದೆ. ನೀವು ಅಮೌಂಟ್ ಖರ್ಚಾಯಿತು ಅಂತೇಳಿ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು, ಅಮೌಂಟ್ ಖರ್ಚಾಗಕ್ಕೆ ಎಂಜಾಯ್ಮೆಂಟ್ ಇದರಲ್ಲಿ ಬಹಳ ಸಿಗುತ್ತೆ ನಿಮಗೆ. ಯಾಕಂತಂದರೆ ಇದು ಹ್ಯಾಂಡ್ ಕ್ರಿಕೆಟ್ ತಗೊಂಡ್ರೆ ನಾವು ಹ್ಯಾಂಡ್ ಕ್ರಿಕೆಟ್ನ ಜಾಸ್ತಿ ಗೇಮ್ಸ್ಗಳನ್ನು ಆಡಿಸ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ನಿಮಗೆ ಎಂಜಾಯ್ಮೆಂಟ್ ಆಗುತ್ತೆ ಅಂತೇಳಿ ನಾನು ಭರವಸೆ ಕೊಡ್ತೀನಿ ನಿಮಗೆ. ಹ್ಯಾಂಡ್ ಕ್ರಿಕೆಟ್ ಆಗಿರ್ಬೋದು, ಕ್ವಿಜ್ ಕಾಂಪಿಟೇಷನ್ ಆಗಿರ್ಬೋದು, ಎಲ್ಲವಕ್ಕೂ ನಿಮಗೆ ಎಲ್ಲದರಲ್ಲೂ ನಿಮಗೆ ಖಂಡಿತ ಎಂಜಾಯ್ಮೆಂಟ್ ಸಿಗುತ್ತೆ. ಓಕೆನಾ? ಹಾಗಾಗಿ ನೀವು ಏನೋ ಒಂದು 50 ರೂಪಾಯಿ ಆಗಲಿ ಅಥವಾ 30 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ ಅಷ್ಟೇನು ದೊಡ್ಡದಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಓಕೆ. ನೀವು ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನೇರವಾಗಿ ನಮ್ಮ ಮೂವರಲ್ಲಿ ಯಾರಾದರೂ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ 3 ಗೇಮ್ಗಳಿಗೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳ್ಬೋದು ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ. ಮತ್ತೆ ಆಂಜನೇಯ, ಮತ್ತೇನಾದರೂ ಹೇಳೋದಿದೆಯಾ? ಹಲೋ ಆಂಜನೇಯ. ಇನ್ನೇನು ಹೇಳೋದಿಲ್ಲ ನನಗೆ ಇಷ್ಟೇ ಹೇಳೋದು. ಎಲ್ಲರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್. ಆಡೋರಿಗೂ ಕೂಡ ಚೆನ್ನಾಗಿ ಆಡಿ ಅಂತ, ಚೆನ್ನಾಗಿ ಎಲ್ಲರೂ ಈ ಕ್ವಿಜ್ನಲ್ಲಿ ಮತ್ತು ಹ್ಯಾಂಡ್ ಕ್ರಿಕೆಟಲ್ಲಿ ಮತ್ತು ಸಿಂಗಿಂಗಲ್ಲಿ ಎಲ್ಲರೂ ಚೆನ್ನಾಗಿ ಆಡಿ ಭಾಗವಹಿಸಿ ಅಂತ ಹೇಳ್ತಾ ನಾನು ಹೇಳೋದಿಷ್ಟೇ. ಓಕೆ, ನಾನು ಇನ್ನೊಂದು ಕನ್ಫರ್ಮೇಷನ್ ಕೊಟ್ಬಿಡ್ತೀನಿ. ಈ 3 ಗೇಮ್ಗಳಲ್ಲಿ ಏನಿದೆ ಇದರಲ್ಲಿ ಎಲ್ರಿಗೂ ಅವಕಾಶ ಇರುತ್ತೆ. ಅಂದರೆ ಅವರು ಬ್ಲೈಂಡ್ ಆಗಿರ್ಬೇಕು, ಅಷ್ಟು ಬಿಟ್ಟರೆ ಬೇರೆ ಏನು ಅವರಿಗೆ ನಿರ್ಬಂಧ ಏನಿಲ್ಲ. ಅಂದರೆ ಎಲ್ಲ ಸಹೋದರ ಸಹೋದರಿಯರು ಎಲ್ಲರೂ ಈ ಗೇಮ್ಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ತಮ್ಮ ಒಂದು ಎಂಜಾಯ್ಮೆಂಟ್ನ ತಾವು ಇಲ್ಲಿ ಎಂಜಾಯ್ಮೆಂಟ್ ಮಾಡಿ ಅಂತೇಳಿ ನಾನು ಆಶಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ಓಕೆನಾ? ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಕಾರ್ಯಕ್ರಮ ಸಹಕಾರ ನೀಡಿ ಅಂತೇಳಿ ನಾವು ಆಶಿಸ್ತೀವಿ. ಓಕೆ, ಏನಾದರೂ ಇದೆಯಪ್ಪ ಅವನು ಹೇಳೋದು ಇನ್ನು? ಏನಿಲ್ಲ, ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಕೂಡ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀವಿ. ಓಕೆ. ನಮಗೂ ತುಂಬ ಆಸೆ ಇದೆ, ನಾವು ಏನೇನೋ ಮಾಡಬೇಕು. ನಮ್ಮ ಸ್ನೇಹಿತರಿಗೆ, ನಮ್ಮ ಗ್ರೂಪ್ ಸದಸ್ಯರಿಗೆ ಅಥವಾ ನಮ್ಮ ಚಾನಲ್ ಮೆಂಬರ್ಸ್ಗಳಿಗೆ ತುಂಬ ಆಸೆ ಇದೆ, ಏನಾದರೂ ಕೊಡಬೇಕು, ಏನಾದರೂ ಮಾಡಬೇಕು ಅಂತ. ಸೊ ಆದರೆ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರೋತ್ಸಾಹ ಕೊಡಿ. ಓಕೆ, ನಿಮ್ಗೆ ಆಗಲೇ ಹೇಳಿದೆ, ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ಅಡ್ಮಿನ್ಗಳು ಯಾವುದೇ ಒಂದು ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಖಂಡಿತ ನಾವು ಏನೋ 1 ರೂಪಾಯಿ ತಗೊಳ್ಳಾರ್ದಂಗೆ ಮಾಡ್ಬೋದಾಗಿತ್ತು. ಹಂಗಂತೇಳಿ ನಾವು ಅಮೌಂಟ್ನ ಕೇಳ್ತಾ ಇದೀವಿ ಅಂತಲ್ಲ. ಓಕೆನಾ? ಅದೊಂದು ಕಾರಣ ಇದೆ. ಇನ್ನೊಂದು ಏನಪ್ಪ ಅಂತಂದರೆ, ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಲಾರ್ದವರು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸಿ ಬರಲಾರ್ದಂಗೆ ಇರ್ತಾರಲ್ಲ, ಅಂಥವ್ರಿಗೆ ಕೂಡ ನಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ಕೂಡ ನಾವು ಅಮೌಂಟ್ನ ಮಾಡಿದ್ದೀವಿ. ಓಕೆನಾ? ಎರಡನ್ನ ಗಮನಕ್ಕೆ ಇಟ್ಕೊಂಡು ನಾವು ಮಾಡಿರುವಂಥದ್ದು. ಓಕೆ, ವಿಡಿಯೋ ಭಾಳ ಲಾಂಗ್ ಆಯಿತು, 33 ನಿಮಿಷದ ಮೇಲೆ ಆಯಿತು ವಿಡಿಯೋ. ಹಾಗಾಗಿ ವಿಡಿಯೋನ ಮುಗಿಸುವಂಥ ಸಮಯ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಮಗೆ ಕಮೆಂಟ್ ಮಾಡಿ ನಮಗೆ. ಓಕೆನಾ? ಖಂಡಿತ ಮೂವರಲ್ಲಿ ಯಾರಾದರೂ ಒಬ್ಬರು ರಿಪ್ಲೈ ಮಾಡ್ತೀವಿ. ಏನಾದರೂ ಡೌಟ್ಸ್ ಇದ್ದರೆ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಒಟ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಟೈಮ್ ಕೂಡ ನಾವು ಜಾಸ್ತಿ ಕೊಡೋಕ್ಕಾಗಲ್ಲ, ಯಾಕೆಂದರೆ ಟೆಸ್ಟ್ಗಳು ಎಲ್ಲ ಇದೆ ನಮಗೂ ಸಹ. ಹಂಗಾಗಿ ಓಕೆ, ರಿಜಿಸ್ಟ್ರೇಷನ್ ಬಂದುಬಿಟ್ಟು ಇವತ್ತಿಂದ ಓಪನ್ ಆಗಿದ್ದಾವೆ. 3 ಗೇಮ್ಗಳಿಗೆ ಇವತ್ತಿಂದ ಓಪನ್ ಆಗಿರ್ತವೆ. ನೀವು ಯಾವಾಗಾದರೂ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. 1ನೇ ತಾರೀಕುವರೆಗೆ ಟೈಮ್ ಇರುತ್ತೆ. ಮೇ 1ನೇ ತಾರೀಕು ನಂತರ ಯಾವುದೇ ರಿಜಿಸ್ಟ್ರೇಷನ್ಗಳನ್ನು ಬಂದರೆ, ಮೇ 1ನೇ ತಾರೀಕು ಮೇಲೆ ಯಾವುದೇ ರಿಜಿಸ್ಟ್ರೇಷನ್ಗಳು ಬಂದರೆ ಅದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾವು ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಚೆನ್ನಾಗಾಡಿ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಆಲ್ ದ ಬೆಸ್ಟ್. ಓಕೆ, ಎಲ್ರಿಗೂ ಶುಭವಾಗಲಿ.